चीर के आवाज निकालनी चाहिए, अन्याय का सीना चीर के। सब कुछ लूटा और जनता को बर्बाद किया, चीन के हम शरीफों का बेशर्मों को आबाद किया। ಪ್ರತಿಭಟನೆ ಮಾಡೋದು ವಿಷಯ ಏನಂತಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಿದವರು ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರು. ಅದು ಜನಸಾಮಾನ್ಯರಿಗೆ ಕಟ್ಟಿದಂತ ಹಾಸ್ಪಿಟಲ್. ಇವತ್ತು ಮಟ್ಟ ಯಾವ ಇಕ್ವಿಪ್ಮೆಂಟ್ ಬಂದಿಲ್ಲ, ಯಾವ ಡಾಕ್ಟರ್ಸ್ಗಳು ಅಪಾಯಿಂಟ್ಮೆಂಟ್ ಮಾಡತ್ತೀವಿ ಅಂತ 1 ವರ್ಷ ಕೇಳಕತ್ತೆ. ಅದು ಇನ್ನೂ ಮುಂದುವರೆದಿಲ್ಲ. ಅದಕ್ಕೆ ನಾವು ಈಗ ಪ್ರತಿಭಟನೆ ಮಾಡಿ ಇವತ್ತು ನಾವು ಸರ್ಕಾರ ಒತ್ತಾಯಿಸಿದ್ದೇವೆ, ಇನ್ನೊಂದು ತಿಂಗಳ ಒಳಗೆ ಈ ಹಾಸ್ಪಿಟಲ್ ಓಪನಿಂಗ್ ಮಾಡಿ ಜನಸಾಮಾನ್ಯರಿಗೆ ಮದತ್ ಹೆಲ್ಪ್ ಆಕೈತಿ. ಅದು ಭಾಳ ಇಂಪಾರ್ಟೆಂಟ್ ವಿಷಯ ಐತಿ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಇನ್ನೊಂದು ಅಂತಂದ್ರೆ ಇವತ್ತು 75 ವರ್ಷ ಮೇಲೆ ಆಯ್ತು ಸ್ವತಂತ್ರ ಸಿಕ್ಕಿ, ಕರ್ನಾಟಕ ಆಗಿ 50 ವರ್ಷ ಮೇಲೆ ಆಯ್ತು. ಅದು ಇವತ್ತು ನಮ್ಮ ಗೌರ್ಮೆಂಟ್ ಶಾಲೆ ಒಳಗೆ 1ನೇ 4ನೇ ಹುಡುಗರು ನೆಲಕ್ಕೆ ಕುಂಡಿರ್ತಾರೆ. ಇದೆಲ್ಲಕ್ಕಿಂತ ದೊಡ್ಡ ನಾಚಿಕೆದಂತ ವಿಷಯ. ನಮ್ದೊಂದು ದೊಡ್ಡ ರಾಜ್ಯ ಇದೆ, 4 ಲಕ್ಷ ಕೋಟಿ ಬಜೆಟ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಸಲ. ಅದಕ್ಕೆ ಈ ಬಜೆಟ್ ನಲ್ಲಿ ಎಲ್ಲಾ ಕನ್ನಡ ಸ್ಕೂಲ್, ಎಲ್ಲಾ ಗೌರ್ಮೆಂಟ್ ಸ್ಕೂಲ್, ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಒಳಗೆ 1ನೇ 4ನೇ ಮಟ್ಟ ಕಂಪಲ್ಸರಿ ಬೆಂಚು ಡೆಸ್ಕ್ ಕೊಡಬೇಕು. ಮತ್ತೆ ಎಲ್ಲಾ ಗೆಸ್ಟ್ ಲೆಕ್ಚರ್ ಬದಲಿ ಪರ್ಮನೆಂಟ್ ಲೆಕ್ಚರ್ ಮಾಡಬೇಕು. 70,000 ಟೀಚರ್ಸ್ಗಳು ಎಲ್ಲ ಗೆಸ್ಟ್ ಲೆಕ್ಚರ್ಸ್ ಅದಾರು, ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡ್ಬೇಕಂತೇಳಿ ಪ್ರತಿಭಟನೆ ಮಾಡ್ತಾರೆ. ವಿಜಯ್ ಪಾಟೀಲ್, ಜಿಲ್ಲಾಧ್ಯಕ್ಷ, ಆಮ್ ಆದ್ಮಿ ಪಾರ್ಟಿ. ಇದಕ್ಕಿಂತ ಮೊದಲು ನಾವು 2 ಬಾರಿ ಕೊಟ್ಟೆ ಬಿಟ್ಟೇವಿ. ಆದ್ರೂ ಅವ್ರೇನು ಇದು ಮಾಡುವ ಸ್ಪಂದನೆ ಮಾಡುವಲ್ರಾಗ್ಯಾರು. ಈ ಸಲ ಸ್ವಲ್ಪ ಜೋರ್ ಮಾಡ್ತೀವಿ. ಮತ್ತು ಈ ಸಲ ನಾವು ಈ ಸಲ ಆಲ್ರೆಡಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತಿದ್ದು, ಸರ್ಕಾರದವರು ಹೇಳಿದ್ರು ಮಾಡಬೇಡಿ, ನಾವು ಮಾಡ್ತೇವೆ ಅಂತ. ಒಂದು ಇನ್ನೊಂದು ತಿಂಗಳು ಟೈಮ್ ಗಡುವು ಕೊಟ್ಟ ಇಲ್ಲಂತಂದ್ರೆ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡೋ ಪರಿಸ್ಥಿತಿ ತರ್ತೇವೆ. हर बच्चे को इंसाफ दो, इंसाफ दो, इंसाफ दो, हर बच्चे को इंसाफ दो, इंसाफ दो, इंसाफ दो, हर बच्चे को इंसाफ दो। पहले लड़े थे गोरों से, अब लड़ेंगे चोरों से। पहले लड़े थे गोरों से, अब लड़ेंगे चोरों से। पहले लड़े थे गोरों से, अब लड़ेंगे चोरों से। पहले लड़े थे गोरों से, अब लड़ेंगे चोरों से। बेटे बेटो न्याय बेटो, बेटे बेटो न्याय बेटो। इंसाफ दो, इंसाफ दो, हर बच्चे को इंसाफ। ನಾನು ಈ ಕಡೆ ಮಾಡಲ್ಲ, ಹಿಂಗೆ ಕಣ್ಣು ತಗೋದು ಕಣ್ಣು बजट
Also deteriorated. So now what they say is, still read ಕೊಡ್ತಾ ಇಲ್ಲ admission. Sir, ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ ನೀವು ಇಟ್ಕೊಂಡ, how do we expect that the parents will send their child to such a school? Every development is having good education and good medicine. Only these 2 lakhs are lacking in our India, and we say we are developed. In what way we are developed, we don't know. ಸರ್ ಒಂದು ಸ್ಮಾಲ್ ನಾವು ಮನೆ ತಗೊಳ್ತಿತ್ತಂದ್ರೆ ಆಜು ಬಾಜು ಏನೈತಿ, ರೋಡ್ ಎಲ್ಲೈತಿ, ಏರ್ಪೋರ್ಟ್ ಎಲ್ಲೈತಿ, ಒಂದು ಸ್ಮಾಲ್ ಲ್ಯಾಂಡ್ ತಗೊಳ್ತೀವಿ. ನಮ್ಮ ಮಕ್ಕಳದ್ದು ಭವಿಷ್ಯ ಗ್ರೋ ಮಾಡಿಸೋದಾಗಿ ಈಗ ನಾ ಬಡುವುದೇನು ನಾನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, 1,00,000-1.5 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಗೌರ್ಮೆಂಟ್ ಚೆನ್ನಾಗಿದ್ದಾರೆ, ಮತ್ತು ಸರ್ ನಾವು ವಿಷಯ ಎಲ್ಲ ಯಾಕೆ ಹೇಳೋದು, ವಿ ಹ್ಯಾವ್ ಪ್ರೂವನ್ ಇಟ್ ಇನ್ ಡೆಲ್ಲಿ, ಸೊ ವಿ ಆರ್ ಟ್ರೈಂಗ್ ಟು ಡೂ ಇಟ್ ಇನ್ ಕರ್ನಾಟಕ. I have an audit also, sir. We should know that where the 30 crore rupees are going. Because a lot of funds are coming. On ground we are not seeing. Okay, 10 crore. There should be an audit, sir. Because that 10 crore, if 7, 8 are going there only, 3 crores will do.